ನಿನ್ನ ಹತ್ರ ಯಾರಿದ್ದಾರೆ ನನ್ನ ಜನ ಅನ್ನೋದು ನಿನಗೆ ಈ ಜನ್ಮದಲ್ಲಿ ಅರ್ಥ ಆಗಲ್ಲ. ಇನ್ನು ತಿಳ್ಕೊ. ಗುಲಾಮರಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಿ. ನಿಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ. ಈ ಸರ್ಕಾರ ಏನು ಪರ್ಮನೆಂಟ್ ಆಗಿ ಇರೋದು ಇಲ್ಲ. ಪ್ರತಿಯೊಬ್ಬರ ಹೆಸರು ನನ್ನ ಮನಸ್ಸಿನಲ್ಲಿದೆ. ನೋಡೋಣ ಮುಂದೆ. ಇವನೆಲ್ಲೋ ಊರೇ ಬಿಡ್ತಾನೆ. ಈಗಲೇ MLA ಆಗಿ ಮೈಯೆಲ್ಲ ಭಯನಂತೆ. ಒಂದು ಹಳ್ಳಿಗೆ ಹೋದ್ರೆ ಇನ್ಸ್ಪೆಕ್ಟರ್ ಕೇಳ್ತಾನಂತೆ, ಇಲ್ಲ ಸ್ವಾಮಿ ಅವ್ರು ಹೊಡೆದು ಬಿಡ್ತಾರೆ ನಮ್ಮನ್ನ, ನೀವು 40-50 ಜನ ಪೊಲೀಸ್ ಬರ್ಬೇಕು ಅಂತ ಗಿರಾಕಿ ಮಾಡಿದ್ರಿ. ಪೊಲೀಸ್ ಇಲಾಖೆಯವರು ಗುಲಾಮರಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಿ. ನಿಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ. ಈ ಸರ್ಕಾರ ಏನು ಪರ್ಮನೆಂಟ್ ಆಗಿ ಇರೋದು ಇಲ್ಲ. ಯಾರು ನಿಮ್ ರಕ್ಷಣೆಗೆ ಬರಲ್ಲ. ಅವ್ರು ತಿಳ್ಕೊಳ್ಳಿ. ಇವನೆಲ್ಲೋ ಊರೇ ಬಿಡ್ತಾನೆ. ಈಗಲೇ MLA ಆಗಿ ಮೈಯೆಲ್ಲ ಭಯನಂತೆ. ಒಂದು ಹಳ್ಳಿಗೆ ಹೋದ್ರೆ ಇನ್ಸ್ಪೆಕ್ಟರ್ ಕೇಳ್ತಾನಂತೆ, ಇಲ್ಲ ಸ್ವಾಮಿ ಅವ್ರು ಹೊಡೆದು ಬಿಡ್ತಾರೆ ನಮ್ಮನ್ನ, ನೀವು 40-50 ಜನ ಪೊಲೀಸ್ ಬರ್ಬೇಕು ಅಂತ ಗಿರಾಕಿ ಬಂದ್ ಕಾಲಿಡ್ಕೊಂಡು ಕ್ಷಮೆ ಕೇಳಿ. ಇದು ನಿನ್ನ ಜಾಯಮಾನ. ನಿಂತರ ಯಜ್ಞ ತಿನ್ನಕ್ ಬಂದಿಲ್ಲ. ನಮ್ಮ ಪೂರ್ವಿಕರ ಕಾಲದಿಂದ ಸ್ಥಿತಿವಂತರು. ತಂಟೆಗೆ ಬರೋದನ್ನ ಬಿಡು. ಇಲ್ಲ ಅಂದ್ರೆ ನಿನ್ ಕತೆ ಕಾಣಿಸುವಂತದ್ದು ದಿನಗಳು ದೂರ ಇಲ್ಲ. ಇಷ್ಟು ಮಾತ್ರ ನಿಮ್ಗೆ ಎಚ್ಚರ. ರಾಜಕಾರಣ ನೋಡ್ತೀರಿ ಅಂತ ನಿಮ್ಗೆ ಸವಾಲು ಆಗ್ತಾ ಇದ್ದೇನೆ. ಒಂದ್ ಕೆನ್ನೆ ಓಡಿಸ್ಕೊಂಡು 2ನೇ ಕೆನ್ನೆ ತೋರಿಸುವಂತ ಯುಗದಲ್ಲಿ ನಾನಿಲ್ಲ. ನನ್ ತಂಟೆಗೆ ಬಂದ್ರೆ ನಿನಗೊಂದ್ ಗತಿ ಕಾಣಿಸ್ಬೇಕಾಗತ್ತೆ. ಶಾಸಕ ಪ್ರದೀಪ್ ಈಶ್ವರ್ಗೆ ವಾನ್ ಮಾಡಿದ ಸಂಸದ ಸುಧಾಕರ್. ಪೊಲೀಸರು ಗುಲಾಮಗಿರಿ ಮಾಡ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಪೊಲೀಸ್ ಠಾಣೆಗೆ ನುಗ್ತಾರೆ. ಎಚ್ಚರ. ರಾಜಕೀಯವಾಗಿ ನನ್ನ ಏಳಿಗೆ ಸಹಿಸಲಾಗದೆ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಉಸ್ತುವಾರಿ ಸಚಿವ MC ಸುಧಾಕರ್ ಷಡ್ಯಂತ್ರ ಮಾಡ್ತಿದ್ದಾರೆ. ಇದರ ಬಗ್ಗೆ CM ಗೃಹ ಸಚಿವರಿಗೆ ಮಾಹಿತಿ ಗೊತ್ತಿದೆ, ಆದ್ರೂ ಸುಮ್ಮನೆ ಇದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಕಾಂಗ್ರೆಸ್ ಶಾಸಕರು ಸಚಿವರ ಮೇಲೆ ಡೆತ್ ನೋಟ್ ಬರೆದಿಟ್ಟು ಸಾವಾಗಿದ್ರು. ಯಾರ ಮೇಲೂ ಯಾಕೆ FIR ಮಾಡಿಲ್ಲ? ನಾನು BJP ಮುಖಂಡ, ಸಂಸದ ಅಂತ FIR ಆಗಿದೆ. ಇದಕ್ಕೆಲ್ಲ ಮುಂದೆ ಜನವೇ ತಕ್ಕ ಪಾಠ ಕಲಿಸ್ತಾರೆ. ನಂತಂಟೆಗೆ ಬಂದ ಪ್ರದೀಪ್ ಈಶ್ವರ್ ಅವರ ಮಾತಿಗೆ ಗುಲಾಮರಾಗಿ FIR ದಾಖಲಿಸಿದ ಪೊಲೀಸರಿಗೆ ಒಂದು ಗತಿ ಕಾಣಿಸುವವರೆಗೂ ಬಿಡಲ್ಲ ಅಂತ ಸಂಸದ ಇತ್ತೀಚೆಗೆ ನಡೆದ ಡೆತ್ ನೋಟ್ ದಲಿತ ಬಾಬು ಸಾವಿನ ಪ್ರಕರಣಕ್ಕೆ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಇವ್ರಿಗೇನಾಗಿದೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ, ಈ ಸ್ಥಳೀಯ ಶಾಸಕರಿಗೆ, ನನ್ನೊಬ್ಬನ್ನ ಏನಾದ್ರೂ ಮಾಡಿದ್ರೆ ಬಿಜೆಪಿಯ ಪ್ರಭಾವವನ್ನು ಕುಗ್ಗಿಸಬಹುದು ಈ ಜಿಲ್ಲೆಗಳಲ್ಲಿ ಅಂತ ಇವರು ಮುಂದಾರ. ಇದು ನಿಮಗೆ ಸಾಧ್ಯ ಆಗಲಿಲ್ಲ. ನೀವು ಮೋಸದಿಂದ, ಅಧರ್ಮದಿಂದ, ಕಾನೂನು ಬಾಹಿರವಾಗಿ ನನ್ನ ಹೆಸರು ಸೇರಿಸಿದ ಮರುಕ್ಷಣನೇ ನಿಮ್ಮ ರಾಜಕೀಯ ಅವನತಿ ಪ್ರಾರಂಭ ಆಗಿದೆ ಅಂತ ನಾನು ಎಚ್ಚರಿಕೆ. ಸುಲಭ ಇಲ್ಲ. ಜನ ಎಲ್ಲವನ್ನು ಕೂಡ ಗಮನಿಸ್ತಾರೆ. ಯಾವ್ದು ಸತ್ಯ, ಯಾವ್ದು ಧರ್ಮ, ಯಾವ್ದು ಅಧರ್ಮ ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಜನಸಾಮಾನ್ಯರಲ್ಲಿದೆ. ನೀವು ಮರ್ತೋಗಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಶಾಸ್ತಿಯನ್ನ ಅವರೇ ಮಾಡ್ತಾರೆ. ನಾನು ದಲಿತರ ಹೆಸರಲ್ಲಿ ಒಂದು ಅಸ್ತ್ರ ಇಟ್ಕೊಂಡು ಏನೇ ಮಾಡಿ ನಮ್ಮನ್ನ ಮುಗಿಸ್ಬೇಕು ಅನ್ನುವಂಥದ್ದು ಅವರ ಒಂದು ಇದಿದೆ. ಇರ್ಲಿ. ಇನ್ನು ರಾಜ್ಯ ಸರ್ಕಾರ SCP TSP ಮಾಡಿದಂತ ಅನ್ಯಾಯಗಳು, ಇದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗಲ್ಲ. ಇವರು ದುರುದ್ದೇಶ ಒಂದೇ ಒಂದು ವಿಷಯದಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು. ನನಗೆ 2 ಗಂಟೆ ಮಧ್ಯಾಹ್ನ ಮೊನ್ನೆ 4 ದಿವಸಗಳ ಹಿಂದೆ ಮಾಹಿತಿ ಬರುತ್ತೆ. ಒಬ್ಬ ನಿಮ್ಮ ಶಾಸಕ ರಚನೆ ಮಾಡಿದ್ದಾನೆ ಸರ್ ಒಂದು ಡ್ರಾಫ್ಟ್. ಅದನ್ನ ಪ್ರಿಂಟ್ ಹಾಕ್ಸ್ತಾ ಇದ್ದಾರೆ ಈಗ. ಇದನ್ನ ಇಡೀ ನಗರ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಇದನ್ನ ಪೋಸ್ಟರ್ಗಳನ್ನ ನಿಮ್ಮ ವಿರುದ್ಧ ದಲಿತರಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು, ಆ ಪೋಸ್ಟರ್ ಇದೆಯೇನಪ್ಪ, ಇಲ್ಲೇ ಇದೆ ನೋಡಿ. ದಲಿತ ಸಮುದಾಯದ ಹುಡುಗನಿಂದ 40 ಲಕ್ಷ ಲಂಚ ಪಡೆದು ಸಾವಿಗೆ ಕಾರಣರಾದ A1 ಆರೋಪಿ ಸಂಸದ ಸುಧಾಕರ್ಗೆ ಧಿಕ್ಕಾರ. ನೀನು
ನಿನ್ ಟ್ಯೂಷನ್ ಸ್ಕೂಲಲ್ಲಿ ಬರೆದು ನಾನು ಹೇಳ್ತಾ ಇದ್ದಲ್ಲ 23ರಲ್ಲಿ ನಿನ್ನ ಎಡ ಬಲ ಯಾರು ಎಲ್ಲಾನು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ಪ್ರತಿ ಮಿನಿಟ್ ಟು ಮಿನಿಟ್ ನನಗೆ ಮಾಹಿತಿ ಬಂತು ಅಂತ ಹೇಳ್ತಲ್ಲ, ನಿನ್ನ ಹತ್ರ ಯಾರಿದ್ದಾರೆ ನನ್ನ ಜನ ಅನ್ನೋದು ನಿನಗೆ ಈ ಜನ್ಮದಲ್ಲಿ ಅರ್ಥ ಆಗಲ್ಲ. ಇನ್ನು ತಿಳ್ಕೊ, ನನಗೆ ರಾಜಕಾರಣ ಹೇಳ್ಕೊಡ್ತೀನಿ. ಯಾವ ಪೊಲೀಸ್ನವರು ಹುಡುಕ್ಲಿಲ್ಲ, ಇದು ಯಾರೂ ಇಲ್ಲ, ನಾನೇ 4 ಗಂಟೆಗೆ ಐಜಿಗೆ ಫೋನ್ ಮಾಡಿದೆ, 5 ಗಂಟೆಗೆ SP ಫೋನ್ ಮಾಡಿದೆ. ನೋಡ್ರಿ ಹಿಂಗ ಆಗ್ತಾ ಇದೆ, ಇವತ್ತೇ ಬರುತ್ತೆ, ಇಷ್ಟೊತ್ತು ಬರುತ್ತೆ, ಬರುವಂತ ಗಾಡಿ ಹೇಳ್ತೀನಿ, ನೀವು ಹಿಡಿಬೇಕು. ನನಗೆ ಗೊತ್ತಿದೆ ನೀವು ಹಿಡಿಯೋದು ಇಲ್ಲ ಅಂತಾನು ಹೇಳಿದೆ. ಜೊತೆ ನಾನು ಏನ್ ಮಾಡಿದೆ, ನಮ್ಮ ಮುಖಂಡರಿಗೆ, ನಮ್ಮ ನಗರ ಪ್ರದೇಶದ ಮುಖಂಡರಿಗೆ, ನಮ್ಮ ಗ್ರಾಮೀಣ ಪ್ರದೇಶದ ಮುಖಂಡರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಡ್ರೈವರ್ ಡೆತ್ ನೋಟ್ ಪ್ರಕರಣ A1 ಆರೋಪಿ ಸ್ಥಾನಕ್ಕೆ ಫಿಕ್ಸ್ ಮಾಡಿ FIR ಹಾಕಿದ್ದ ಪ್ರಕರಣಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಸಂಸದರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಇದೇ ತೆರನಾದ ಪ್ರಕರಣವೊಂದರಲ್ಲಿ ಕೊಡಗಿನ ಶಾಸಕರ ಹೆಸರು ಡೆತ್ ನೋಟ್ನಲ್ಲಿ ಬರೆದಿದ್ರು, ಆದರೆ ಯಾವುದೇ FIR ಮಾಡಿಲ್ಲ. ಕೊಪ್ಪಳ, ಶಿವಮೊಗ್ಗ, ಯಾದಗಿರಿ ಸೇರಿದಂತೆ ಹಲವು ಕಡೆ ಕಾಂಗ್ರೆಸ್ನವರ ಮೇಲೆ FIR ಆಗಿಲ್ಲ. ಇಲ್ಲಿ ಯಾವುದೇ ಪುರಾವೆ ಇಲ್ಲದೆ ಸಂಸದರ ಮೇಲೆ FIR ಮಾಡಿದ್ದಾರೆ. ನನ್ನ ರಾಜಕೀಯ ಇತಿಹಾಸದಲ್ಲಿ ದಲಿತರಿಗೆ ಸಾಕಷ್ಟು ಸೇವೆ ಮಾಡಿದ್ದೇನೆ, ಆದ್ರೆ ಶಾಸಕ ಪ್ರದೀಪ್ ಈಶ್ವರ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡಿರೋದು ಬಿಟ್ರೆ ಏನೂ ಮಾಡಿಲ್ಲ. ಈತ ಗೆದ್ದು ರಾಜಕೀಯವಾಗಿ ದಲಿತರಿಗೆ ಶಾಸಕ ಏನ್ ಮಾಡಿದ್ದಾನೆ? ಕಾಂಗ್ರೆಸ್ ಶಾಸಕ SM ಮುನಿಯಪ್ಪ ನನ್ನ ಆಪ್ತ, ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಾಳು, ಆದ್ದರಿಂದ ನನ್ನ ಜೊತೆ ಬರಲಿಲ್ಲ. ಈಗ ಅವರಿಗೆ ಅವರ ಮಗನಿಗೆ ನೀನು ಏನ್ ಮಾಡಿದ್ದೀಯಾ, ನಿನ್ನ ನಾಟಕ ಏನನ್ನೋದು ಎಲ್ರಿಗೂ ಗೊತ್ತು ಅಂತ ಪ್ರದೀಪ್ ಈಶ್ವರ್ ಈ ಹಿಂದೆ ಸಂಸದರನ್ನ ಹೊಗಳಿದ ವಿಡಿಯೋ ಪ್ಲೇ ಮಾಡಿ ತೋರಿಸಿ ಗೆದ್ದ ಮೇಲೆ ಏನ್ ಮಾತನಾಡಿದ್ದಾನೆ ಅನ್ನೋದನ್ನ ತೋರಿಸಿದ್ರು. ಒಬ್ಬ ವ್ಯಕ್ತಿ 2 ಮುಖಗಳನ್ನ ಹೊಂದಿರೋದು ಅಂದ್ರೆ ಹಿಂಗೇನೆ ಅಂತ ಗುಡುಕಿದ್ರು. ನೋಡಿ, ನೋವುತ್ತಿಲ್ಲ. ನನ್ನ ಮಗ ಹತ್ಕೊಂಡು ಕೇಳದ, ನಿನ್ನಂತ ಒಳ್ಳೆ ವ್ಯಕ್ತಿ ಮೇಲೆ ಇಂಥದ್ದೆಲ್ಲ ಮಾಡ್ತಾರಲ್ಲ, ಇಂಥ ದರಿದ್ರ ರಾಜಕಾರಣ ಯಾಕೆ ಬೇಕು ನಿನಗೆ, ಬಿಟ್ಬಿಡಪ್ಪ. ಹಾಗಾಗಿ ಇದನ್ನೆಲ್ಲ ಕೂಡ ನಾನು ನೋಡಿ ಬಹಳ ನೋವು ಪಟ್ಟಿದ್ದೀನಿ. ನನ್ನ ನಿಜವಾದಂಥ ಯೌವನದ ಬದುಕನ್ನು ನಾನು ಏನು ಬಹಳಷ್ಟು ದುಡಿಮೆ ಜೀವನದಲ್ಲಿ ಮಾಡಬಹುದಿತ್ತು, ವೈಯಕ್ತಿಕವಾಗಿ ಆಸ್ತಿ ಗಳಿಸ್ಬೋದಿತ್ತು, ಆರ್ಥಿಕವಾಗಿ ಬಹಳ ಬೆಳಿಬೋದಿತ್ತು, ನನಗಿದ್ದಂಥ ಸಂಪರ್ಕ, ನನಗಿರ್ತಕ್ಕಂಥ ಚಾಕಚಕ್ಯತೆ. ಆದರೆ ನಾನು ಈ ಕ್ಷೇತ್ರದ ಜನತೆಗೋಸ್ಕರ ಆ ಬದುಕನ್ನು 15 ವರ್ಷಗಳ ಬದುಕನ್ನು ನಾನು ಮುಡಿಪಾಗಿಟ್ಟಿದ್ದೆ. ಇದನ್ನ ಮುಡಿಪಾಗಿಟ್ಟು ವೈಯಕ್ತಿಕವಾಗಿ ನಾನು ಏನೇ ನಷ್ಟಗಳು ಹೊಂದಿದ್ರು ಕೂಡ ಇವತ್ತು ನನ್ನ ಒಂದು ಸಾಮಾಜಿಕ ಬದುಕಿನಲ್ಲಿ ಕಪ್ಪು ಮಚ್ಚೆಯನ್ನು ತರುವಂಥ, ಕಪ್ಪು ಮಸಿಯನ್ನು ಬಳಿಯುವಂಥ ಪ್ರಯತ್ನ ಮಾಡಿದರಲ್ಲ, ಇದು ನನಗೆ ನೋವನ್ನು ತಂದಿದೆ. ನಿಮಗೆ ಬದ್ಧತೆ ಇಲ್ಲ, ದಲಿತರ ಬಗ್ಗೆ ಬದ್ಧತೆ, ಯಾರ ಬಗ್ಗೆನೂ ಬದ್ಧತೆ ಇಲ್ಲ, ಒಂದು ಅಭಿವೃದ್ಧಿ ಬಗ್ಗೆ ಬದ್ಧತೆ ಇಲ್ಲ. ನಗರೋತ್ಥಾನಕ್ಕೆ 40 ಕೋಟಿ ರೂಪಾಯಿ ತಂದು ನಾನು 3 ವರ್ಷ ಆಯ್ತು, ಇನ್ನೂ ನೀನು ಟೆಂಡರ್ ಮಾಡೋಕ್ಕಾಗಿಲ್ಲ. ಟೆಂಡರ್ ಮಾಡೋದು ನಿನಗೆ ಪರ್ಸೆಂಟೇಜ್ ಸರೋಗ್ಲಿಲ್ಲ ಅಂತೇಳಿ ಇನ್ನೊಬ್ಬ ಕಾಂಟ್ರಾಕ್ಟರ್ ಬಂದು ಮಾತಾಡೋದು. ಇದು ನಿನ್ನ ಜಾಯಮಾನ. ನಿಂತರ ಯಜ್ಞ ತಿನ್ನಕ್ಕೆ ಬಂದಿಲ್ಲ. ನಮ್ಮ ಪೂರ್ವಿಕರ ಕಾಲದಿಂದ ಸ್ಥಿತಿವಂತರು. ನಿನ್ನ ವೈಯಕ್ತಿಕ ಹೇಳಲಿಕ್ಕೆ ಹೋಗಲ್ಲ, ಏನೇನು ಅಂತೇಳಿ ನಾನು ಹೇಳಿಕ್ಕೆ ಹೋಗಲ್ಲ ಇವತ್ತು. ಆದ್ರೆ ನಿಂತರ ಯಜ್ಞ ತಿನ್ನಕ್ಕೆ ಬಂದಿಲ್ಲ. ಹಾಗಾಗಿ ತಂಟೆಗೆ ಬರೋದನ್ನ ಬಿಡು. ಇಲ್ಲ ಅಂದ್ರೆ ನಿನ್ ಕತೆ ಕಾಣಿಸುವಂತದ್ದು ದಿನಗಳು ದೂರ ಇಲ್ಲ. ಇಷ್ಟು ಮಾತ್ರ ನನಗೆ ಎಚ್ಚರ. ರಾಜಕೀಯದಲ್ಲಿ ನೀನಿನ್ನು ಬಚ್ಚ, ನಿನ್ ಜೊತೆಯಲ್ಲಿ ಇದ್ಕೊಂಡೆ ನೀನೇನ್ ಮಾಡ್ತೀಯಾ ಅನ್ನೋ ಇಂಚಿಂಚು ಮಾಹಿತಿ ನನ್ ಕೊಡೋರಿದ್ದಾರೆ. ನೀನು ನನ್ನ ವಿರುದ್ಧ ಅಪಪ್ರಚಾರ ಮಾಡೋಕ್ ರೆಡಿ ಮಾಡಿಸಿದ ಪೋಸ್ಟರ್ ಎಲ್ಲಿ ಪ್ರಿಂಟ್ ಆಯ್ತು, ಎಲ್ಲಿಂದ ಬರ್ತಾ ಇದೆ ಅನ್ನೋ ಖಚಿತ ಮಾಹಿತಿ ಮೇರೆಗೆ ನಾನೇ ಅಂದು ರಾತ್ರಿ ಐಜಿಗೆ ಕಾಲ್ ಮಾಡಿ ಅಲ್ಲಿಂದ SPಗೆ ಫೋನ್ ಮಾಡಿಸಿದ್ದೇನೆ. ಆದ್ರೂ ಉಸ್ತುವಾರಿ ಸಚಿವರು ಶಾಸಕರ ಮಾತು ಕೇಳ್ಕೊಂಡು ಪೋಸ್ಟರ್ ಅಂಟಿಸಲು ರೆಡಿಯಾಗಿದ್ದವರ ಮೇಲೆ ಕೇಸು ಮಾಡೋದ್ ಬಿಟ್ಟು ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಟ್ಟವರ ಮೇಲೆ ಕೇಸ್ ಹಾಕ್ತೀರಾ? 420ಗಳನ್ನ ಹಿಡಿದ್ರೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ತೀರಾ?
ಕೇಸ್ ಮಾಡ್ರಿ ಅಂದ್ರೆ ಅದನ್ನ 1 ಗಂಟೆ 2 ಗಂಟೆ ತಗೊಂಡು ಕೇಸ್ ಮಾಡಕ್ಕೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡಿರುವಂತ ವ್ಯಕ್ತಿಗಳ ಮೇಲೆ ನಮ್ಮ ಕೌನ್ಸಿಲರ್ ಮುನ್ರಾಜ್ ಅಂತಿದ್ದಾರೆ ಪಾಪ, ಬಹಳ ನಿಷ್ಠಾವಂತ ಕಾರ್ಯಕರ್ತ. ಅಂತ ಒಬ್ಬ ಲೀಡರ್ ಮೇಲೆ ಅವರು ಅವಾಚ್ಯ ಶಬ್ದಗಳನ್ನು ಬೈತಾರೆ. ದಲಿತ ಕೌನ್ಸಿಲರ್ ಮುನಿರಾಜು ಈ ಹುಡುಗರು ಅವ್ರನ್ನ ಅವಾಚ್ಯ ಶಬ್ದಗಳಲ್ಲಿ ಬೈದ್ರೆ ಅಟ್ರಾಸಿಟಿ ಮಾಡಪ್ಪ ಅಂತಂದ್ರೆ ಅದಕ್ಕೆ 2-3 ಗಂಟೆಗಳು ತಗೊಂಡು ಕೊನೆಗೆ ಒತ್ತಡಕ್ಕೆ ಮಣಿದು FIR ಮಾಡ್ತಾರೆ. ಮಾಡ್ತಾ ಏನ್ ಮಾಡ್ತಾರೆ, ಯಾರು ಈ ಅಲ್ಕಾ ಕೆಲಸ ಮಾಡಿದಾರಲ್ಲ ಅವ್ರ ಕಡೆಯಿಂದ ಇನ್ನೊಂದು ಕಂಪ್ಲೇಂಟು ಯಾರ ಮೇಲೆ, CMC ಅಧ್ಯಕ್ಷರ ಮೇಲೆ ತಗೊಳ್ತಾರೆ, ಮುನ್ರಾಜು ಮೇಲೆ ತಗೊಳ್ತಾರೆ. ಪಾಪ ನಮ್ಮ ರವಿ ಅವರ ಪತ್ನಿ ಶೋಭಾ ಒಂದು ಹೆಣ್ಮಗಳು, ಇವ್ರ ಹೆಣ್ಮಕ್ಳ ಬಗ್ಗೆ ಗೌರವ ಇದೆಯಾ? 11:15 ಆಕೆ ಹೋಗಿರ್ತಾಳೆ, ನಮ್ಮ ಅಣ್ಣಗೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಆಕೆಯಲ್ಲಿ ಹೋದ್ರೆ ಆಕೆ ಮೇಲೆ ಕಂಪ್ಲೇಂಟ್, ಅವ್ರ ಮೇಲೆ ಇವತ್ತು ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ. ಏನು, ಪೊಲೀಸ್ನವ್ರು ಮಾಡೋ ಕೆಲಸನ ಅವ್ರು ಮಾಡಿರೋದಕ್ಕೆ ಅವರಿಗೆ ಸಬಾಷ್ ಮಾಡ್ಬೇಕಾಗಿತ್ತು. ನೀವು ಪ್ರತ್ಯುತ್ತರವಾಗಿ ಏನ್ ಮಾಡಿದ್ರಿ, ಪೊಲೀಸ್ ಇಲಾಖೆಯವರು ಗುಲಾಮರಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಿ. ನಿಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ. ಈ ಸರ್ಕಾರ ಏನು ಪರ್ಮನೆಂಟ್ ಆಗಿ ಇರೋದು ಇಲ್ಲ. ಪ್ರತಿಯೊಬ್ಬರ ಹೆಸರು ನನ್ನ ಮನಸ್ಸಿನಲ್ಲಿದೆ. ನೋಡೋಣ ಮುಂದೆ ಯಾರ್ಯಾರಿಗೆ ಏನೇನ್ ಶಿಕ್ಷೆ ಆಗುತ್ತೆ ನೀವೇ ಅನುಭವಿಸ್ತೀರಿ. ಯಾರು ನಿಮ್ ರಕ್ಷಣೆಗೆ ಬರಲ್ಲ, ಅವ್ರು ತಿಳ್ಕೊಳ್ಳಿ. ಇವನೆಲ್ಲೋ ಊರೇ ಬಿಡ್ತಾನೆ, ನನಗೆ ಗೊತ್ತಿದೆ. ಯಾರು ನಂಬಿ ಹೋಗ್ತಾ ಇದೀರಲ್ಲ, ಕಡೆಗೆ ಕಾಣಿಸಲ್ಲ ನಿಮ್ಗೆ. ಆಮೇಲೆ ಈಗಲೇ MLA ಆಗಿ ಮೈಯೆಲ್ಲ ಭಯನಂತೆ. ಒಂದು ಹಳ್ಳಿಗೆ ಹೋದ್ರೆ ಇನ್ಸ್ಪೆಕ್ಟರ್ ಕೇಳ್ತಾನಂತೆ, ಇಲ್ಲ ಸ್ವಾಮಿ ಅವ್ರು ಹೊಡೆದು ಬಿಡ್ತಾರೆ ನಮ್ಮನ್ನ, ನೀವು 40-50 ಜನ ಪೊಲೀಸ್ ಬರ್ಬೇಕು ಅಂತ ಗಿರಾಕಿ. PSI ಶರಣಪ್ಪನವರೇ, ಶಾಸಕರ ಸಚಿವರ ಇವರಿಗೆ ಗುಲಾಮರಾಗಿ ಕೆಲಸ ಮಾಡ್ತಿರುವ ಪೊಲೀಸರೇ, ನಿಮ್ಮ ಸ್ಟೇಷನ್ಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ನುಗ್ಗಿ ಪಾಠ ಕಲಿಸುವ ಕಾಲ ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಉಪಾಧ್ಯಕ್ಷ ಗ್ಯಾಸ್ ನಾಗರಾಜ್, ಆವಲಕೊಂಡ ರಾಯಪ್ಪ, KV ನವೀನ್ ಕಿರಣ್, KV ನಾಗರಾಜ್, ಮಾಜಿ ಶಾಸಕ ಎಂ ರಾಜಣ್ಣ, KN ಕೇಶವರೆಡ್ಡಿ, ಮಾಜಿ ಅಧ್ಯಕ್ಷ ಮುನಿಕೃಷ್ಣ, ಮರಳುಕುಂಟೆ ಕೃಷ್ಣಮೂರ್ತಿ, ಗಂಗೆರೆ ಕಾಲುವೆ ಪ್ರಸಾದ್, ರಾಮಸ್ವಾಮಿ, ಲೀಲಾವತಿ ಶ್ರೀನಿವಾಸ್, ಗಂಟಿಗಾನಹಳ್ಳಿ, ಶಿವಕುಮಾರ್, ಈರಚಿನ್ನಪ್ಪ ಇತರರು ಹಾಜರಿದ್ದರು. ಸಿನಿಮಾದಲ್ಲಿ ತೋರಿಸ್ದಂಗೆ ಬಂದ್ರು. ಬಂದ ಮೇಲೆ ಕೇಸ್ ಮಾಡ್ರಿ ಅಂದ್ರೆ ಅದನ್ನ 1 ಗಂಟೆ 2 ಗಂಟೆ ತಗೊಂಡು ಕೇಸ್ ಮಾಡಕ್ಕೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡಿರುವಂತ ವ್ಯಕ್ತಿಗಳ ಮೇಲೆ ನಮ್ಮ ಕೌನ್ಸಿಲರ್ ಮುನ್ರಾಜ್ ಅಂತಿದ್ದಾರೆ ಪಾಪ, ಬಹಳ ನಿಷ್ಠಾವಂತ ಕಾರ್ಯಕರ್ತ. ಅಂತ ಒಬ್ಬ ಲೀಡರ್ ಮೇಲೆ ಅವರು ಅವಾಚ್ಯ ಶಬ್ದಗಳನ್ನು ಬೈತಾರೆ. ದಲಿತ ಕೌನ್ಸಿಲರ್ ಮುನಿರಾಜು ಈ ಹುಡುಗರು ಅವ್ರನ್ನ ಅವಾಚ್ಯ ಶಬ್ದಗಳಲ್ಲಿ ಬೈದ್ರೆ ಅಟ್ರಾಸಿಟಿ ಮಾಡಪ್ಪ ಅಂತಂದ್ರೆ ಅದಕ್ಕೆ 2-3 ಗಂಟೆಗಳು ತಗೊಂಡು ಕೊನೆಗೆ ಒತ್ತಡಕ್ಕೆ ಮಣಿದು FIR ಮಾಡ್ತಾರೆ. ಮಾಡ್ತಾ ಏನ್ ಮಾಡ್ತಾರೆ, ಯಾರು ಈ ಅಲ್ಕಾ ಕೆಲಸ ಮಾಡಿದಾರಲ್ಲ ಅವ್ರ ಕಡೆಯಿಂದ ಇನ್ನೊಂದು ಕಂಪ್ಲೇಂಟು ಯಾರ ಮೇಲೆ, CMC ಅಧ್ಯಕ್ಷರ ಮೇಲೆ ತಗೊಳ್ತಾರೆ, ಮುನ್ರಾಜು ಮೇಲೆ ತಗೊಳ್ತಾರೆ. ಪಾಪ ನಮ್ಮ ರವಿ ಅವರ ಪತ್ನಿ ಶೋಭಾ ಒಂದು ಹೆಣ್ಮಗಳು, ಇವ್ರ ಹೆಣ್ಮಕ್ಳ ಬಗ್ಗೆ ಗೌರವ ಇದೆಯಾ? 11:15 ಆಕೆ ಹೋಗಿರ್ತಾಳೆ, ನಮ್ಮ ಅಣ್ಣಗೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಆಕೆಯಲ್ಲಿ ಹೋದ್ರೆ ಆಕೆ ಮೇಲೆ ಕಂಪ್ಲೇಂಟ್, ಅವ್ರ ಮೇಲೆ ಇವತ್ತು ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ. ಏನು, ಪೊಲೀಸ್ನವ್ರು ಮಾಡೋ ಕೆಲಸನ ಅವ್ರು ಮಾಡಿರೋದಕ್ಕೆ ಅವರಿಗೆ ಸಬಾಷ್ ಮಾಡ್ಬೇಕಾಗಿತ್ತು. ನೀವು ಪ್ರತ್ಯುತ್ತರವಾಗಿ ಏನ್ ಮಾಡಿದ್ರಿ, ಪೊಲೀಸ್ ಇಲಾಖೆಯವರು ಗುಲಾಮರಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಿ. ನಿಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ. ಈ ಸರ್ಕಾರ ಏನು ಪರ್ಮನೆಂಟ್ ಆಗಿ ಇರೋದು ಇಲ್ಲ. ಪ್ರತಿಯೊಬ್ಬರ ಹೆಸರು ನನ್ನ ಮನಸ್ಸಿನಲ್ಲಿದೆ.
ನೋಡೋಣ ಮುಂದೆ ಯಾರ್ಯಾರಿಗೆ ಏನೇನು ಶಿಕ್ಷೆ ಆಗುತ್ತೆ ನೀವೇ ಅನುಭವಿಸ್ತೀರಿ. ಯಾರು ನಿಮ್ ರಕ್ಷಣೆಗೆ ಬರಲ್ಲ, ಅವ್ರು ತಿಳ್ಕೊಳ್ಳಿ. ಇವನೆಲ್ಲೋ ಊರೇ ಬಿಡ್ತಾನೆ, ನನಗೆ ಗೊತ್ತಿದೆ. ಯಾರು ನಂಬಿ ಹೋಗ್ತಾ ಇದ್ದೀರಲ್ಲ, ಕಣಿಗೆ ಕಾಣಿಸಲ್ಲ ನಿಮ್ಗೆ. ಆಮೇಲೆ ಈಗಲೇ MLA ಆಗಿ ಮೈಯೆಲ್ಲ ಭಯನಂತೆ. ಒಂದು ಹಳ್ಳಿಗೆ ಹೋದ್ರೆ ಆ ಇನ್ಸ್ಪೆಕ್ಟರ್ ಕೇಳ್ತಾನಂತೆ, ಇಲ್ಲ ಸ್ವಾಮಿ ಅವ್ರು ಹೊಡೆದು ಬಿಡ್ತಾರೆ ನಮ್ಮನ್ನ, ನೀವು ಒಂದು 40-50 ಜನ ಪೊಲೀಸ್ ಬರ್ಬೇಕು ಅಂತ ಗಿರಾಕಿ. ಆ ಬಿಡ್ಚಿಲಹಳ್ಳಿಯಲ್ಲಿ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ಗೆ SI ಎಲ್ಲ ಹೇಳ್ತಾನೆ, ಇಲ್ಲ ಸರ್ ಅವ್ರ ಕಾರ್ಯಕರ್ತ, ಅವ್ರ ಲೀಡ್ರು ಪ್ರಕಾಶ್ ಹೊಡೆದು ಬಿಡ್ತಾನೆ ಸರ್ ನಮ್ಮನ್ನ ಅಂತ. ನಾನು ಹೇಳೋದು ಸತ್ಯ ಇದು. ಆಮೇಲೆ ಅವರು 50 ಜನ 100 ಜನ ಪೊಲೀಸರನ್ನು ಕಳಿಸ್ತಾರೆ. ಇಂಥ ಅವರು ನಿಮ್ಗೆ ನಾಳೆ ರಕ್ಷಣೆಗೆ ಇರ್ತಾರೇನ್ರಿ? ಇನ್ನ ತಪ್ಪೇ ಆದ್ರಿ ಅಂತವನ್ನ ಫಸ್ಟ್ ಅಲ್ಲಿ ಸೇರಿಸ್ಬೇಕಾಗಿತ್ತು. ಫಸ್ಟ್ ಅವನೇ ಇರ್ಬೇಕಾಗಿತ್ತು. ಬಂದ್ ಕಾಲಿಡ್ಕೊಂಡು ಕ್ಷಮೆ ಕೇಳಿ ಏನು. ನಾನು ಅದಕ್ಕೆ ವೈಯಕ್ತಿಕ ಹೇಳಿದ್ರೆ ಬಹಳ ನಮ್ಮ ಲೀಡರ್ಸ್ ನನ್ನೇ ಬೈತಾರೆ. ಹಾಗಾಗಿ ನಾವು ಬಹಳ ಬೇಗ ಕ್ಷಮೆ ಮಾಡ್ತೀವಿ, ಗೊತ್ತಾಯ್ತಲ್ಲ. ಅದಕ್ಕೆ ಪ್ರತಿಫಲ ಇದೆ, ಒಳ್ಳೆತನಕ್ಕೆ ಪ್ರತಿಫಲ ನನಗೆ ಇವತ್ತಾಗಿದೆ. ಅವ್ರ ಬಾಯಿ ಏನು ಅಂತ ನೀವೇ ನೋಡಿದ್ದೀರಿ. ಈಗ ಹೇಳೋ ಮಾತು ಇನ್ನೊಂದು ಸೆಕೆಂಡ್ಗೆ ಇರಲ್ಲ. ಎಣಿಸ್ಕೋಬೇಕಷ್ಟೇ. ನಾನು SL ಹಿಡ್ಕೊಂಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದ್ರು